ಓಂ ಶಾಂತಿ. ಇಂದಿನ ದಿನಾಂಕ 12/7/2022. ಮಧುರ ಮಕ್ಕಳೇ, ಯಾವುದೇ ದೇಹಧಾರಿಯೊಂದಿಗೆ ದೈಹಿಕ ಪ್ರೀತಿಯನ್ನು ಇಡದೆ ಒಬ್ಬ ತಂದೆಯೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳಿ. ಅಶರೀರಿ ಆಗುವ ಪೂರ್ಣ ಅಭ್ಯಾಸ ಮಾಡಿ. ಪ್ರಶ್ನೆ: ದಯಾಹೃದಯಿ ಮಕ್ಕಳ ಕರ್ತವ್ಯವೇನಾಗಿದೆ? ಉತ್ತರ: ಯಾವಾಗಲಾದರೂ ಯಾರೇ ವ್ಯರ್ಥ ಮಾತುಗಳನ್ನು ಮಾತನಾಡಿದರೆ ಅವರ ವ್ಯರ್ಥ ಮಾತುಗಳನ್ನು ಕೇಳದೆ ಅವರ ಕಲ್ಯಾಣಾರ್ಥವಾಗಿ ಹಿರಿಯರಿಗೆ ತಿಳಿಸುವುದು ಇದು ದಯಾಹೃದಯಿ ಮಕ್ಕಳ ಕರ್ತವ್ಯವಾಗಿದೆ. ಯಾರಲ್ಲಿ ಯಾವುದೇ ಹಳೆಯ ಅಭ್ಯಾಸಗಳು ಇರುತ್ತವೆಯೆಂದರೆ ಅವುಗಳನ್ನು ತೆಗೆಯುವುದರಲ್ಲಿ ಸಹಯೋಗಿಯಾಗುವುದೇ ದಯಾಹೃದಯಿಗಳಾಗುವುದಾಗಿದೆ. ಪ್ರಶ್ನೆ: ಯಾವ ಬಿರುದನ್ನು ಯಾವುದೇ ದೇಹಧಾರಿಗಳಿಗೆ ಕೊಡಲು ಸಾಧ್ಯವಿಲ್ಲ, ಆದರೆ ಬ್ರಹ್ಮ ತಂದೆಗೆ ಕೊಡಬಹುದಾಗಿದೆ? ಉತ್ತರ: ಶ್ರೀ ಎನ್ನುವ ಬಿರುದನ್ನು ಬ್ರಹ್ಮ ತಂದೆಗೆ ಕೊಡಬಹುದಾಗಿದೆ. ಏಕೆಂದರೆ ಶ್ರೀ ಅರ್ಥಾತ್ ಶ್ರೇಷ್ಠ ಪವಿತ್ರರಿಗೆ ಹೇಳಲಾಗುತ್ತದೆ. ಯಾವುದೇ ದೇಹಧಾರಿ ಮನುಷ್ಯರಿಗೆ ಈ ಬಿರುದನ್ನು ಕೊಡಲು ಸಾಧ್ಯವಿಲ್ಲ, ಏಕೆಂದರೆ ಭ್ರಷ್ಟಾಚಾರದಿಂದ ಜನ್ಮವನ್ನು ಪಡೆಯುತ್ತಾರೆ. ಬ್ರಹ್ಮ ತಂದೆಗೆ ಶ್ರೀ ಎಂದು ಹೇಳುತ್ತಾರೆ, ಏಕೆಂದರೆ ಇವರದ್ದು ಇದು ಅಲೌಕಿಕ ಜನ್ಮವಾಗಿದೆ. ಗೀತೆ: ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ದೂರ ಕರೆದುಕೊಂಡು ಹೋಗು. ಓಂ ಶಾಂತಿ. ಮಕ್ಕಳು ಈಗ ಅರಿತುಕೊಂಡಿದ್ದೀರಿ, ಅರ್ಥಾತ್ ಬುದ್ಧಿವಂತರಾಗಿ ಬಿಟ್ಟಿದ್ದೀರಿ ಅಂದಾಗ ಅವಶ್ಯವಾಗಿ ಮೊದಲು ಬುದ್ಧಿಹೀನರಾಗಿದ್ದೀರಿ. ಇದು ಪತಿತ ಪ್ರಪಂಚವಾಗಿದೆ ಮತ್ತು ಈ ಭಾರತದಲ್ಲಿಯೇ ದೇವಿ ದೇವತೆಗಳ ರಾಜ್ಯವಿತ್ತು. ಅದರಲ್ಲಿ ಪಾವನ ಸುಖಿಗಳಾಗಿದ್ದೆವು. ದುಃಖದ ಮಾತೇ ಇರಲಿಲ್ಲ ಎನ್ನುವುದೂ ಸಹ ಅರ್ಥವಾಗಿರಲಿಲ್ಲ. ಆದರೆ ಶಾಸ್ತ್ರಗಳಲ್ಲಿ ಕೆಲವು ಮಾತುಗಳನ್ನು ಕೇಳುವ ಕಾರಣ ಸ್ವರ್ಗದಲ್ಲಿ ಸದಾ ಸುಖವಿತ್ತು ಎನ್ನುವುದು ಸಹ ಅರ್ಥವಾಗುವುದಿಲ್ಲ. ಸ್ವರ್ಗವು ಯಾರಿಗೂ ಗೊತ್ತಿಲ್ಲ, ಅಲ್ಲಿಯೂ ದುಃಖವಿತ್ತೆಂದು ತಿಳಿಯುತ್ತಾರೆ. ಇದು ಬುದ್ಧಿಹೀನತೆಯಾಗಿದೆ. ಈಗ ನೀವು ಮಕ್ಕಳು ಬುದ್ಧಿವಂತರಾಗಿದ್ದೀರಿ. ತಂದೆಯೂ ಬಂದು ತಿಳಿಸಿಕೊಟ್ಟಿದ್ದಾರೆ. ಅವರ ಶ್ರೀಮತದಂತೆ ನಡೆಯುತ್ತಿದ್ದೀರಿ. ಇದು ಪತಿತ ಪ್ರಪಂಚವಾಗಿದೆ. ಸ್ವರ್ಗವು ಪಾವನ ಪ್ರಪಂಚವಾಗಿತ್ತು. ಒಂದು ವೇಳೆ ಪಾವನ ಪ್ರಪಂಚದಲ್ಲಿಯೂ ದುಃಖವಿರುತ್ತದೆ ಎಂದರೆ ಅದನ್ನು ಸಹ ದುಃಖದ ಪ್ರಪಂಚವೇ ಎಂದು ಹೇಳಲಾಗುತ್ತದೆ. ನಂತರ ಗೀತೆಯೂ ಸಹ ತಪ್ಪಾಗಿ ಬಿಡುತ್ತದೆ. ಏ ಬಾಬಾ, ನಮ್ಮನ್ನು ಇಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸುಖ, ಶಾಂತಿ, ವಿಶ್ರಾಂತಿ ಇರಬೇಕು ಎಂದು ಹೇಳುತ್ತಾರೆ. ಮಕ್ಕಳು ಇದನ್ನೂ ಸಹ ಅರಿತುಕೊಂಡಿದ್ದೀರಿ. ಸ್ವರ್ಗವು ಚಿನ್ನದ ಪಕ್ಷಿಯಾಗಿತ್ತು. ದೇವಿ ದೇವತೆಗಳಿದ್ದರು. ಅವರು ಎಂದೂ ಯಾರಿಗೂ ದುಃಖವನ್ನು ಕೊಡುತ್ತಿರಲಿಲ್ಲ. ಗಾಯನವನ್ನು ಮಾಡುತ್ತಾರೆ. ಆದರೂ ಸಹ ಶಾಸ್ತ್ರಗಳಲ್ಲಿ ಇಂತಹ ಮಾತುಗಳನ್ನು ಬರೆದಿರುವ ಕಾರಣ ಇದು ಪರಂಪರೆಯಿಂದ ನಡೆದು ಬರುತ್ತದೆ ಎಂದು ಅವರು ತಿಳಿಯುತ್ತಾರೆ. ಕೃಷ್ಣನ ಮೇಲೂ ಸಹ ಸುಳ್ಳು ಕಳಂಕವನ್ನು ಹೊರಿಸಿದ್ದಾರೆ. ಎಂತಹ ದೃಷ್ಟಿಯೋ ಅಂತಹ ಸೃಷ್ಟಿ ಎಂದು ಹೇಳಲಾಗುತ್ತದೆ. ಇಡೀ ಸೃಷ್ಟಿಯೇ ಪತಿತವಾಗಿದೆ ಎಂದು ತಿಳಿಯುತ್ತಾರೆ. ಈ ಸಮಯದಲ್ಲಿ ಅವರ ದೃಷ್ಟಿಯೇ ಪತಿತವಾಗಿರುವುದರಿಂದ ಅವರ ಇಡೀ ಸೃಷ್ಟಿಯನ್ನೇ ಪತಿತವೆಂದು ತಿಳಿಯುತ್ತಾರೆ. ಈ ಪತಿತತನವು ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ತಿಳಿಯುತ್ತಾರೆ. ಈಗ ನೀವು ಮಕ್ಕಳಿಗೆ ತಿಳಿವಳಿಕೆಯೂ ಬರುತ್ತಾ ಇದೆ. ಅದೂ ಸಹ ನಂಬರ್ವಾರ್ ಪುರುಷಾರ್ಥದನುಸಾರ. ಪರಂಪಿತ ಪರಮಾತ್ಮನ ಮಕ್ಕಳಿಗೆ ಸಲಹೆ ಸಿಗುತ್ತದೆ. ತಂದೆಯೇ ಕುಳಿತು ಆತ್ಮಗಳಿಗೆ ತಿಳಿಸಿಕೊಡುತ್ತಾರೆ. ಎಲ್ಲ ಆತ್ಮಗಳು ಪತಿತರಾಗಿದ್ದಾರೆ. ಆದ್ದರಿಂದ ಪತಿತ ಆತ್ಮ ಪುಣ್ಯಾತ್ಮನೆಂದು ಹೇಳಲಾಗುತ್ತದೆ. ತಂದೆಯು ಆತ್ಮಗಳೊಂದಿಗೆ ಕುಳಿತು ಮಾತನಾಡುತ್ತಾರೆ.
ನೀವು ನನ್ನ ಅವಿನಾಶಿ ಮಕ್ಕಳಾಗಿದ್ದೀರಿ, ಮೊಮ್ಮ ಬಾಬಾ ಎಂದು ಹೇಳುತ್ತೀರಿ. ಈ ಪ್ರಪಂಚದಲ್ಲಿ ಯಾರನ್ನೂ ಪಿತಾಶ್ರೀ ಎಂದು ಹೇಳಲಾಗುವುದಿಲ್ಲ. ಶ್ರೀ ಎಂದರೆ ಶ್ರೇಷ್ಠ. ಒಬ್ಬ ಮನುಷ್ಯನೂ ಸಹ ಶ್ರೇಷ್ಠನಿಲ್ಲ. ಈ ಮಹಿಮೆಯಂತೂ ಒಬ್ಬರಿಗೆ ಇರಲು ಸಾಧ್ಯ ಇಲ್ಲಂತೂ ಎಲ್ಲರೂ ಭ್ರಷ್ಟಾಚಾರದಿಂದಲೇ ಜನ್ಮ ಪಡೆಯುತ್ತಾರೆ. ಆದ್ದರಿಂದ ಶ್ರೀ ಎಂದು ಹೇಳಲಾಗುವುದಿಲ್ಲ. ಬಲೆ ನೀವು ಅವರನ್ನು ಈ ಸಮಯದಲ್ಲಿ ಹೇಳುತ್ತೀರಿ, ಏಕೆಂದರೆ ಶ್ರೇಷ್ಠರಾಗುವುದಕ್ಕೋಸ್ಕರ ಸನ್ಯಾಸ ಮಾಡಿದ್ದಾರೆ. ಈಗ ನಾವು ಫರಿಷ್ಠೆಗಳು ಆಗುವವರಿದ್ದೇವೆ ಎನ್ನುವುದನ್ನು ನೀವು ಅರಿತುಕೊಂಡಿದ್ದೀರಿ. ಭ್ರಷ್ಟರಿಗೆ ಶ್ರೀ ಎಂದು ಹೇಳಲಾಗುವುದಿಲ್ಲ. ಶ್ರೀ ಲಕ್ಷ್ಮಿ, ಶ್ರೀ ನಾರಾಯಣ, ಶ್ರೀ ರಾಧೆ, ಶ್ರೀಕೃಷ್ಣ ಎಂದು ಹೇಳುತ್ತಾರೆ. ಮಂದಿರಗಳಲ್ಲಿಯೂ ಸಹ ಅವರ ಮಹಿಮೆಯನ್ನು ಹಾಡುತ್ತಾರೆ. ತಮ್ಮನ್ನು ಶ್ರೇಷ್ಠರೆಂದು ಹೇಳಿಕೊಳ್ಳುವುದಿಲ್ಲ. ಭಾರತವು ಶ್ರೇಷ್ಠವಾಗಿತ್ತು, ಪಾವನ ಸೃಷ್ಟಿಯಾಗಿತ್ತು. ಈಗ ಪತಿತ ಸೃಷ್ಟಿಯಾಗಿದೆ. ಪತಿತರನ್ನು ಭ್ರಷ್ಟಾಚಾರಿ ಎಂದು ಹೇಳುತ್ತಾರೆ ಎನ್ನುವುದನ್ನು ನೀವು ಮಕ್ಕಳು ಅರಿತುಕೊಂಡಿದ್ದೀರಿ. ಅವರೆಲ್ಲರೂ ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠ ಮಾಡುವುದಕ್ಕೋಸ್ಕರ ಸಭೆಗಳನ್ನು ಮಾಡುತ್ತಾರೆ. ಆದರೆ ಪ್ರಪಂಚವೇ ಭ್ರಷ್ಟಾಚಾರಿ ಆಗಿರುವುದರಿಂದ ಯಾರು ಯಾರನ್ನು ಶ್ರೇಷ್ಠಾಚಾರಿಗಳನ್ನು ಮಾಡಲು ಹೇಗೆ ಸಾಧ್ಯ? ಅವಶ್ಯವಾಗಿ ಇದು ರಾವಣ ರಾಜ್ಯವಾಗಿದೆ. ಈ ಕಾರಣದಿಂದ ರಾವಣನನ್ನು ವರ್ಷ ಸುಡುತ್ತಾರೆ. ಆದರೆ ರಾವಣನು ಸುಟ್ಟು ಹೋಗುವುದೇ ಇಲ್ಲ, ಮತ್ತೆ ನಿಂತು ಬಿಡುತ್ತಾನೆ. ಇದು ಸಹ ಮನುಷ್ಯರಿಗೆ ಅರ್ಥವಾಗುವುದಿಲ್ಲ. ಯಾರನ್ನು ಸುಟ್ಟೆವೋ ಅವರನ್ನು ಮತ್ತೆ ನಾವು ಹೊಸದಾಗಿ ಏಕೆ ಮಾಡುತ್ತೇವೆ? ಇದರಿಂದ ರಾವಣ ರಾಜ್ಯವು ಇನ್ನೂ ಹೋಗಿಲ್ಲವೆಂದು ಸಿದ್ಧವಾಗುತ್ತದೆ. ಸ್ವರ್ಗದಲ್ಲಿ ಯಾವಾಗ ರಾಮರಾಜ್ಯವಿರುತ್ತದೆ, ಆಗ ರಾವಣನ ಪ್ರತಿಮೆಯನ್ನು ಮಾಡುವುದೇ ಇಲ್ಲ. ರಾವಣನನ್ನು ಸುಟ್ಟು ಹಾಕಿದ ನಂತರ ಲಂಕೆಯನ್ನು ಲೂಟಿ ಮಾಡಿದರೆಂದು ಹೇಳುತ್ತಾರೆ. ರಾವಣನ ಲಂಕೆಯನ್ನು ಚಿನ್ನದೆಂದು ಹೇಳುತ್ತಾರೆ. ಆದರೆ ಈ ರೀತಿ ಇರಲಿಲ್ಲ. ಇದಂತೂ ಇಡೀ ಪ್ರಪಂಚವೇ ಲಂಕೆಯಾಗಿದೆ. ರಾವಣ ರಾಜ್ಯದಲ್ಲಂತೂ ಎಲ್ಲರೂ ಇದ್ದಾರೆ. ಆ ಶ್ರೀಲಂಕೆಯಂತೂ ದ್ವೀಪವಾಗಿದೆ. ಆದರೆ ಕೇವಲ ಅದರಲ್ಲಿ ರಾವಣ ರಾಜ್ಯವಿರಲಿಲ್ಲ. ರಾವಣ ರಾಜ್ಯವು ಇಡೀ ಪ್ರಪಂಚದಲ್ಲಿ ಇದೆ. ಇದನ್ನು ನೀವು ಅರಿತುಕೊಂಡಿದ್ದೀರಿ. ಕಾಲೇಜಿನಲ್ಲಿ ಯಾರಾದರೂ ತಿಳುವಳಿಕೆ ಇಲ್ಲದವರು ಹೋಗಿ ಕುಳಿತುಕೊಂಡರೆ ಏನು ಅರ್ಥ ಮಾಡಿಕೊಳ್ಳುತ್ತಾರೆ? ಏನೂ ಇಲ್ಲ. ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ಇದು ಈಶ್ವರೀಯ ಕಾಲೇಜಾಗಿದೆ. ಇದರಲ್ಲಿ ಹೊಸಬರಿಗೆ ಏನೂ ಅರ್ಥವಾಗುವುದಿಲ್ಲ. ಎಲ್ಲಿಯ ತನಕ ಯೋಗ್ಯರಾಗುವುದಿಲ್ಲವೋ ಅಲ್ಲಿಯ ತನಕ ಅವರನ್ನು 7 ದಿನಗಳ ಕೋರ್ಸ್ನಲ್ಲಿ ಕೂರಿಸಲಾಗುತ್ತದೆ. ಆದರೂ ಸಹ ಒಳ್ಳೆಯ ಧಾರ್ಮಿಕ ಬುದ್ಧಿಯುಳ್ಳ ಮನುಷ್ಯರಾಗಿದ್ದರೆ ಅವರನ್ನು ಕೇಳಬೇಕು, ಪರಂಪಿತ ಪರಮಾತ್ಮನೊಂದಿಗೆ ನಿಮ್ಮ ಸಂಬಂಧವೇನು? ಅವರಂತೂ ಆತ್ಮಗಳ ಪಿತನಾಗಿದ್ದಾರೆ ಮತ್ತು ಪ್ರಜಾಪಿತನು ತಂದೆಯಾಗಿದ್ದಾರೆ. ಈ ವಿಷಯಗಳು ತುಂಬ ಚೆನ್ನಾಗಿವೆ. ಆದರೆ ಮಕ್ಕಳು ಇಷ್ಟೊಂದು ಹರ್ಷಿತರಾಗುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನಿಮಗೆ ಹೊಸ ಹೊಸ ವಿಷಯಗಳನ್ನು ತಿಳಿಸುತ್ತೇನೆ. ಇದರಿಂದ ನಿಮಗೆ ನಶೆ ಏರಬೇಕು. ಯಾರಿಗೆ ಬೇಕಾದರೂ ತಿಳಿಸುವ ಯುಕ್ತಿ ಬರಲಿ. ಫಾರಂ ತುಂಬಿಸುವ ಕಾಪಿಯಲ್ಲಿ ಮೊದಲು ಈ ಪ್ರಶ್ನೆಯನ್ನು ಬರೆಸಬೇಕು. ಪರಂಪಿತ ಎಂದು ಹೇಳುತ್ತೀರಿ ಅಂದಾಗ ಅವರು ಪಿತನಾದರಲ್ಲವೇ? ನಂತರ ಆ ಸಮಯದಲ್ಲಿ ಸರ್ವವ್ಯಾಪಿಯ ಜ್ಞಾನವು ಹೊರಟು ಹೋಗುತ್ತದೆ. ನೀವು ಯಾವಾಗ ಪ್ರಶ್ನೆಯನ್ನು ಕೇಳುತ್ತೀರೆಂದರೆ ಅವರಂತೂ ತಂದೆಯಾಗಿದ್ದಾರೆ, ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಎಂದು ಹೇಳುತ್ತಾರೆ. ಇಷ್ಟನ್ನು ಅವರು ಒಪ್ಪುತ್ತಾರೆಂದರೆ ಅದನ್ನು ಬರೆಸಿಕೊಳ್ಳಬೇಕು.
ಪ್ರಜಾಪಿತನಿಗೂ ಸಹ ಮಕ್ಕಳಾಗಿದ್ದೇವೆ. ಶಿವನು ತಾತನಾದರು ಮತ್ತು ಪ್ರಜಾಪಿತ ತಂದೆಯಾದರು. ಶಿವ ತಂದೆಯಂತೂ ಸ್ವರ್ಗದ ಸ್ಥಾಪನೆ ಮಾಡುವವರಾಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಅವರಿಂದಲೇ ಆಸ್ತಿಯು ಸಿಗುತ್ತದೆ. ಅತಿ ಸಹಜ ಮಾತುಗಳನ್ನು ರಚಿಸಬೇಕಾಗುತ್ತದೆ. ತುಂಬ ಸಹಜವಾಗಿದೆ. ಮಿತ್ರ ಸಂಬಂಧಿಗಳ ಬಳಿಯೂ ಹೋಗಿ ಅವರಿಗೂ ಇದನ್ನು ತಿಳಿಸಿ. ಇದಂತೂ ನಶೆ ಇದೆಯಲ್ಲವೇ? ನಾವು ತಂದೆಯ ಮುಖಾಂತರ ತಾತನ ಆಸ್ತಿಯನ್ನು ಪಡೆಯುತ್ತೇವೆ. ಬಾಪ್ ದಾದಾರವರಿಂದ ಆಸ್ತಿಯನ್ನು ಪಡೆಯುತ್ತೇವೆ. ತಾಯಿಯಿಂದ ಆಸ್ತಿ ಸಿಗುವುದಿಲ್ಲ. ತಂದೆಯೇ ಸ್ವರ್ಗದ ಸ್ಥಾಪನೆ ಮಾಡಬೇಕಾಗಿದೆ. ಅವರೇ ಮಾಲೀಕನಾಗಿದ್ದಾರೆ. ಹೇಗೆ ಬ್ರಹ್ಮ ತಂದೆಗೆ ತಾತನಿಂದ ಸಿಗುವ ಆಸ್ತಿಗೆ ಹಕ್ಕು ಇದೆ, ಹಾಗೆಯೇ ಮೊಮ್ಮಕ್ಕಳಿಗೂ ಸಹ ಹಕ್ಕಿದೆ. ನನ್ನನ್ನು ನೆನಪು ಮಾಡಿ, ಯಾವುದೇ ದೇಹಧಾರಿಯನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ ಎಂದು ತಂದೆಯು ತಿಳಿಸುತ್ತಾರೆ. ತಂದೆಯು ಸನ್ಮುಖದಲ್ಲಿ ಮಾತನಾಡುತ್ತಿದ್ದಾರೆ. ಕಲ್ಪದ ಮೊದಲೂ ಸಹ ಹೀಗೆಯೇ ತಿಳಿಸಿದ್ದರು. ಆಸ್ತಿಯೂ ಸಹ ನಿಮಗೆ ಬಾಪ್ ದಾದಾರವರ ಮುಖಾಂತರ ಸಿಗುತ್ತದೆ, ಮೊಮ್ಮಾರವರಿಂದ ಸಿಗುತ್ತದೆ ಎಂದಲ್ಲ. ನಿಮಗೆ ತುಂಬ ದೇಹಾಭಿಮಾನವು ಬಂದು ಬಿಡುತ್ತದೆ. ದೇಹಧಾರಿಗಳೊಂದಿಗೆ ಪ್ರೀತಿಯುಂಟಾಗುತ್ತದೆ. ಏ ಆತ್ಮಗಳೇ, ನೀವು ಅಶರೀರಿಯಾಗಿ ಬಂದಿದ್ದೀರಿ. ನಂತರ ಪಾತ್ರವನ್ನಭಿನಯಿಸುತ್ತಾ 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೀರಿ. ಈಗ ನೀವು ಹಿಂತಿರುಗಿ ಹೋಗಬೇಕಾಗಿದೆ. ಆದ್ದರಿಂದ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತದೆ. ದೇಹಧಾರಿಗಳನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುವುದಿಲ್ಲ. ನೀವು ಪ್ರತಿಜ್ಞೆ ಮಾಡುತ್ತೀರಿ, ಬಾಬಾ, ನಾವು ನಿಮ್ಮನ್ನೇ ನೆನಪು ಮಾಡುತ್ತೇವೆ. ನೀವೀಗ ಈ ಹಳೆಯ ಪ್ರಪಂಚದಲ್ಲಿ ಇರಬಾರದಾಗಿದೆ. ಇದರಲ್ಲಿ ಯಾವುದೇ ಸುಖವಿಲ್ಲ. ಆದ್ದರಿಂದಲೇ ಎಲ್ಲಿ ಸುಖವು ಸಿಗುತ್ತದೆಯೋ ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತೀರಿ. ನಾವು ಮೊದಲು ಶಾಂತಿಧಾಮಕ್ಕೆ ಹೋಗುತ್ತೇವೆ. ಅಲ್ಲಿ ಶಾಂತಿಯೇ ಶಾಂತಿ ಇರುತ್ತದೆ. ನಂತರ ಅಲ್ಲಿಂದ ಸುಖಧಾಮಕ್ಕೆ ಹೋಗುತ್ತೇವೆ. ಅಲ್ಲಿ ಸುಖ ಶಾಂತಿ ಎರಡೂ ಇರುತ್ತವೆ. ಯಾವಾಗ ದುಃಖವಾಗುತ್ತದೆ ಆಗ ಅಶಾಂತಿಯಾಗುತ್ತದೆ. ಸುಖದಲ್ಲಂತೂ ಶಾಂತಿ ಇದ್ದೇ ಇರುತ್ತದೆ. ಆದರೆ ಅದು ಶಾಂತಿಯಲ್ಲ. ಶಾಂತಿಧಾಮವು ಆತ್ಮಗಳ ಮಧುರ ಮನೆಯಾಗಿದೆ. ತಂದೆಯು ಇಡೀ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿರುವವರಾಗಿದ್ದಾರೆ. ಈಗ ನೀವು ಮಕ್ಕಳ ಕರ್ತವ್ಯವೇ ಆಗಿದೆ ಓದುವುದು ಮತ್ತು ಅನ್ಯರಿಗೆ ಓದಿಸುವುದು ಹಾಗೂ ತಮ್ಮ ಶರೀರ ನಿರ್ವಹಣಾರ್ಥವಾಗಿ ಕರ್ಮವನ್ನು ಮಾಡಬೇಕಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ಈ ಮೃತ್ಯುಲೋಕದಿಂದ ಅಮರಲೋಕದಲ್ಲಿ ವಯ ಶಾಂತಿಧಾಮದಿಂದ ಹೋಗುತ್ತೇವೆ. ಇದನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕಾಗಿದೆ. ಎಲ್ಲಿಯ ತನಕ ಮೃತ್ಯುವು ಆಗುವುದಿಲ್ಲವೋ ಅಲ್ಲಿಯ ತನಕ ಓದಲೇಬೇಕಾಗಿದೆ. ಈಗ ನಾವು ನಮ್ಮ ಮನೆಗೆ ಹೋಗಬೇಕಾಗಿದೆ. ಇದನ್ನಂತೂ ನೆನಪು ಮಾಡಬಹುದಲ್ಲವೇ? ಈ ಪ್ರಪಂಚ ಇದೆಲ್ಲವನ್ನು ಬಿಡಬೇಕಾಗಿದೆ ಅಂದಾಗ ತುಂಬ ಖುಷಿಯಾಗಬೇಕು. ಈ ಬೇಹದ್ದಿನ ನಾಟಕದ ರಹಸ್ಯವನ್ನು ಸಹ ಅರಿತುಕೊಂಡಿದ್ದೀರಿ. ಹದ್ದಿನ ನಾಟಕವು ಪೂರ್ತಿ ಆಗುತ್ತದೆ ಎಂದರೆ ವಸ್ತ್ರವನ್ನು ಬದಲಾಯಿಸಿ ಮನೆಗೆ ಹೋಗಿಬಿಡುತ್ತಾರೆ. ಹಾಗೆಯೇ ಈಗ ನಾವು ಸಹ ಹೋಗಬೇಕಾಗಿದೆ. 84 ಜನ್ಮಗಳ ಚಕ್ರವು ಪೂರ್ಣವಾಗುತ್ತದೆ. ಏ ಪತಿತ ಪಾವನ ಬನ್ನಿ ಎಂದು ನೆನಪು ಮಾಡುತ್ತಾರೆ. ಶಿವ ತಂದೆಯನ್ನೇ ನೆನಪು ಮಾಡುತ್ತಾರೆ. ಒಂದು ಕಡೆ ಪತಿತ ಪಾವನ ಬನ್ನಿ ಎಂದು ಹೇಳುತ್ತಾರೆ, ಇನ್ನೊಂದು ಕಡೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳಿಬಿಡುತ್ತಾರೆ.
ಯಾವುದೇ ಅರ್ಥವೂ ಬರುವುದಿಲ್ಲ. ಮಕ್ಕಳಿಗೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ತಂದೆಯು ತಿಳಿಸಿಕೊಡುತ್ತಾರೆ. ಮಕ್ಕಳೇ, ಶಾಂತಿಧಾಮವನ್ನು ನೆನಪು ಮಾಡಿ, ಇದು ದುಃಖಧಾಮವಾಗಿದೆ. ಮತ್ಯಾವುದೇ ಗುರು ಗೋಸಾಯಿಗಳಿಗೆ ನೀವು ಬ್ರಾಹ್ಮಣಿಯರ ವಿನಃ ಇದನ್ನು ಹೇಳಲು ಬರುವುದಿಲ್ಲ. ಈ ದುಃಖಧಾಮದ ವಿನಾಶವು ಸನ್ಮುಖದಲ್ಲಿ ನಿಂತಿದೆ. ಇದು ಅದೇ ಮಹಾಭಾರತದ ಯುದ್ಧವಾಗಿದೆ. ಯುರೋಪ್ ವಾಸಿಯಾದವರೂ ಇದ್ದಾರೆ ಮತ್ತು ಕೌರವರು ಪಾಂಡವ ಸಹೋದರರು ಇದ್ದಾರೆ. ಒಂದೇ ಮನೆಯವರಾಗಿದ್ದಾರಲ್ಲವೇ? ಸಹೋದರ ಸಹೋದರಿಯರಲ್ಲಿ ಯುದ್ಧವಾಗಲು ಸಾಧ್ಯವಿಲ್ಲ. ಇಲ್ಲಿ ಯುದ್ಧದ ಮಾತೇ ಇಲ್ಲ. ಇದು ವಿಚಿತ್ರವಾಗಿದೆಯಲ್ಲವೇ? ಮನುಷ್ಯರು ಏನು ಮಾಡಲು ತಾನೇ ಸಾಧ್ಯವಿಲ್ಲ. ಯಾವ ಮಾತುಗಳು ನಡೆದೇ ಇಲ್ಲ ಅದನ್ನೂ ಸಹ ಸೇರಿಸಿ ಒಬ್ಬರು ಇನ್ನೊಬ್ಬರ ಹೃದಯವನ್ನು ಕೆಡಿಸಿ ಬಿಡುತ್ತಾರೆ. ವ್ಯಾಸ ಭಗವಂತನಾದ ತಂದೆಯ ಕರ್ತವ್ಯ ನೋಡಿ ಹೇಗಿದೆ. ಒಬ್ಬರು ಇನ್ನೊಬ್ಬರೊಂದಿಗೆ ಒಡೆದಾಡುವುದು ಮನುಷ್ಯರ ಕೆಲಸವಾಗಿದೆ. ಇದಂತೂ ಒಂದು ಪದ್ಧತಿಯಾಗಿದೆ. ಎಲ್ಲರೂ ಒಬ್ಬರು ಇನ್ನೊಬ್ಬರ ಶತ್ರುಗಳಾಗುತ್ತಾರೆ. ಮಕ್ಕಳೂ ಸಹ ತಂದೆಗೆ ಶತ್ರುಗಳಾಗಿ ಬಿಡುತ್ತಾರೆ. ಈಗ ನೋಡಿ, ನಿಮ್ಮ ಬುದ್ಧಿಯಲ್ಲಿ ಏನಿದೆ ಮತ್ತು ಶಾಸ್ತ್ರಗಳಲ್ಲಿ ನೋಡಿ ಏನನ್ನು ಬರೆದು ಬಿಟ್ಟಿದ್ದಾರೆ. ಮತ್ತೆ ಅವರಿಗೆ ಎಷ್ಟೊಂದು ಗೌರವ ಕೊಡುತ್ತಾರೆ. ತುಂಬ ಮೆರವಣಿಗೆ ಮಾಡುತ್ತಾರೆ. ದೇವತೆಗಳ ಮೂರ್ತಿಗಳನ್ನು ಸಹ ರಥದಲ್ಲಿ ಕೂರಿಸಿ ತುಂಬ ಮೆರವಣಿಗೆ ಮಾಡಿಸುತ್ತಾರೆ. ನಂತರ ಎಲ್ಲವನ್ನು ಸಮುದ್ರದಲ್ಲಿ ಹಾಕಿಬಿಡುತ್ತಾರೆ. ಮೃತ್ಯುಲೋಕದ ರೀತಿ ನೀತಿಯು ಎಲ್ಲರದ್ದು ತಮ್ಮ ತಮ್ಮದೇ ಆಗಿದೆ. ಹಾಗೆಯೇ ತಂದೆಯ ಉಪಾಯವನ್ನು ನೋಡಿ ಎಷ್ಟು ದೊಡ್ಡದಾಗಿದೆ. ಎಲ್ಲರ ಉಪಾಯವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ ಮತ್ತು ಸುಖಧಾಮದ ಸ್ಥಾಪನೆ ಮಾಡುತ್ತಾರೆ. ಉಳಿದೆಲ್ಲವನ್ನು ಶಾಂತಿಧಾಮಕ್ಕೆ ಕಳುಹಿಸುತ್ತಾರೆ. ನೀವು ಮಕ್ಕಳು ನೋಡಿ, ಯಾರ ಸನ್ಮುಖದಲ್ಲಿ ಕುಳಿತಿದ್ದೀರಿ? ಪರಂಪಿತ ಪರಮಾತ್ಮನು ಜ್ಞಾನಸಾಗರನಾಗಿದ್ದಾರೆ. ಈ ಕರ್ಮೇಂದ್ರಿಯಗಳ ಮುಖಾಂತರ ನಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ ಎನ್ನುವ ನಿಶ್ಚಯವು ನಿಮಗಿದೆ. ಮತ್ಯಾವುದೇ ಇಂತಹ ಸತ್ಸಂಗ ಇರುತ್ತದೆ ಏನು? ಈಗ ತಂದೆಯು ಸನ್ಮುಖದಲ್ಲಿ ಕುಳಿತು ತಿಳಿಸಿಕೊಡುತ್ತಾರೆ. ನೀವು ಸಹ ತಿಳಿದುಕೊಳ್ಳುತ್ತೀರಿ. ತಂದೆಯು ನಾವು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ. ನಾವು ಕಿವಿಗಳಿಂದ ಕೇಳುತ್ತೇವೆ. ತಂದೆಯು ಈ ದಾದಾರವರ ಬಾಯಿಯ ಮುಖಾಂತರ ಮಾತನಾಡುತ್ತಾರೆ. ಯಾವ ರತ್ನಗಳು ಬಾಬನ ಬಾಯಿಂದ ಹೊರಬರುತ್ತವೆ, ಅದೇ ರತ್ನಗಳು ನೀವು ಮಕ್ಕಳ ಬಾಯಿಂದಲೂ ಸಹ ಹೊರಬರಬೇಕು. ವ್ಯರ್ಥ ಮಾತುಗಳನ್ನು ಕೇಳಿಯೂ ಕೇಳದಂತಿರಬೇಕು. ಕೆಲವರಂತೂ ಕುಳಿತು ಖುಷಿಯಿಂದ ಕೇಳುತ್ತಾರೆ. ಇಂತಹ ಮಾತುಗಳನ್ನು ಕೇಳಬೇಡಿ ಎಂದು ತಂದೆಯು ತಿಳಿಸುತ್ತಾರೆ. ದಯಾ ಹೃದಯಗಳಾಗಿ ಯಾರಲ್ಲಾದರೂ ಯಾವುದೇ ಹಳೆಯ ಅಭ್ಯಾಸವು ಇರುತ್ತದೆ ಎಂದರೆ ಅದನ್ನು ತೆಗೆಸಬೇಕು. ಕೇಳುವುದಿಲ್ಲವೆಂದು ಹೇಳಿ ಪುನಃ ಕೇಳಬಾರದು. ಯಾವ ತಂದೆಯು ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ, ಅಂತಹ ತಂದೆಯ ಗ್ಲಾನಿಯನ್ನಂತೂ ನಾವು ಕೇಳುವುದಿಲ್ಲ. ನಾವು ಶಿವ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ಬೇರೆ ಮಾತುಗಳೊಂದಿಗೆ ನಮಗೇನು ಸಂಬಂಧ? ಯಾರೇ ಕೇಳಲಿ ಅಥವಾ ಕೇಳದೇ ಇರಲಿ, ನಾವಂತೂ ಜ್ಞಾನದ ಕವಚವನ್ನು ಧರಿಸಬೇಕು. ಕೆಲವರು ಜ್ಞಾನದ ಅಂಜನವನ್ನು ಇಟ್ಟುಕೊಳ್ಳುತ್ತಾರೆ, ಕೆಲವರು ಅಂಜನವನ್ನು ಇಟ್ಟುಕೊಳ್ಳುತ್ತಾರೆ. ಆದ್ದರಿಂದ ಮೂರನೇ ನೇತ್ರವು ತೆರೆಯುವುದಿಲ್ಲ. ತಂದೆಯು ಎಷ್ಟು ಸಹಜವಾಗಿ ತಿಳಿಸಿಕೊಡುತ್ತಾರೆ. ಯಾರಾದರೂ ಎಂತಹ ರೋಗಿ ಅಥವಾ ಅಂಧರು ಅಥವಾ ಕುಬ್ಜರೇ ಇರಲಿ, ಅವರಿಗೂ ಸಹ ಸಹಜವಾಗಿ ಅರ್ಥವಾಗಲಿ. ತಂದೆ ಮತ್ತು ಆಸ್ತಿ ಎರಡು ಅಕ್ಷರಗಳಾಗಿವೆ. ಕೇವಲ ಕೇಳಿ
ಪರಂಪಿತ ಮತ್ತು ಪ್ರಜಾಪಿತ ಬ್ರಹ್ಮನೊಂದಿಗೆ ತಮ್ಮ ಸಂಬಂಧವೇನು? ಈ ಪ್ರಶ್ನೆಯು ಎಲ್ಲದಕ್ಕಿಂತ ಚೆನ್ನಾಗಿದೆ. ಇದರಿಂದ ಸರ್ವವ್ಯಾಪಿಯ ಜ್ಞಾನವು ಒಂದೇ ಸಲ ಹೊರಗಡೆ ಹೋಗಿಬಿಡುತ್ತದೆ. ಮಿತ್ರ ಸಂಬಂಧಿಗಳೊಂದಿಗೆ ಸ್ನೇಹವನ್ನು ಬೆಳೆಸಿ ಅವರಿಗೆ ತಿಳಿಸಿ ತುಂಬ ಮಧುರರಾಗಿ. ನಿಮ್ಮ ಕೆಲಸವು ಪರಿಚಯವು ಕೊಡುವುದಾಗಿದೆ. ಭಲೆ ಶತ್ರುಗಳೇ ಆಗಿರಲಿ, ಆದರೆ ಅವರೊಂದಿಗೂ ಸಹ ಮಿತ್ರತ್ವವನ್ನು ಇಟ್ಟುಕೊಳ್ಳಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಆಸುರಿ ಮತದಂತೆ ನಡೆದು ನನ್ನನ್ನು ಗ್ಲಾನಿ ಮಾಡಿದ್ದೀರಿ. ನೀವು ಈಶ್ವರನ ಮೇಲೆ ಅಪಕಾರ ಮಾಡಿದ್ದೀರಿ. ಆದರೂ ಸಹ ಈಶ್ವರನು ನಿಮಗೆ ಎಷ್ಟೊಂದು ಉಪಕಾರ ಮಾಡುತ್ತಾರೆ. ಈಶ್ವರನಿಗೆ ಅಪಕಾರವಾಗುವುದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಆದ್ದರಿಂದಲೇ ಹೇಳುತ್ತಾರೆ, ಯದಾ ಯದಾ ಹಿ ಧರ್ಮಸ್ಯ, ಯಾವಾಗ ಧರ್ಮಗ್ಲಾನಿಯಾಗುತ್ತದೆಯೋ ಆಗ ನಾನು ಬರುತ್ತೇನೆ. ಬರುವುದು ಸಹ ಭಾರತದಲ್ಲಿಯೇ. ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪ್ರತಿಯೊಂದು ಮಾತು ಸಹ ಒಳ್ಳೆಯ ರೀತಿಯಲ್ಲಿ ತಿಳಿಯುವಂಥದ್ದು ಆಗಿದೆ. ಯಾರ ಅದೃಷ್ಟದಲ್ಲಿಲ್ಲವೋ ಅವರು ಮತ್ತೆ ಅದೇ ಕೆಲಸವನ್ನು ಮಾಡುತ್ತಾರೆ. ಇಲ್ಲಿಂದ ಹೊರಗಡೆ ಹೋದಾಗ ಈ ಮಾತುಗಳು ಮರೆತು ಹೋಗುತ್ತವೆ. ನಿಂದನೆಯನ್ನು ಮಾಡುತ್ತಾ ಮಾಡುತ್ತಾ ಈ ಸ್ಥಿತಿಯಾಗಿ ಬಿಟ್ಟಿದೆ. ಈಗ ನಿಂದನೆ ಮಾಡುವುದನ್ನು ಬಂದ್ ಮಾಡಿ. ಕೇವಲ ಪಂಡಿತರೂ ಸಹ ಆಗಬಾರದಾಗಿದೆ. ನೀವು ಪಕ್ಕಾ ರಾಜಯೋಗಿಗಳಾಗಿದ್ದೀರಿ. ಹೀಗೀಗೆ ತಿಳಿಸಿದಾಗ ಬಾಣವು ನಾಟುತ್ತದೆ. ಸ್ವಯಂನಲ್ಲಿಯೇ ಕೊರತೆ ಇರುತ್ತದೆ ಎಂದರೆ ಅನ್ಯರಿಗೆ ಹೇಳಲಾಗುವುದಿಲ್ಲ. ಪಾಪವು ಒಳಗಡೆ ತಿನ್ನುತ್ತಾ ಇರುತ್ತದೆ. ತಂದೆಯು ಪ್ರತಿ ಮಾತನ್ನು ತುಂಬ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಕಲ್ಪದ ಹಿಂದೆಯೂ ಸಹ ಹೀಗೆಯೇ ತಿಳಿಸಿಕೊಟ್ಟಿದ್ದರು, ಮರೆಯಬೇಡಿ. ಸ್ಮರಣೆ ಮಾಡುತ್ತಾ ಮಾಡುತ್ತಾ ಅಂತ್ಯಮತಿ ಸೋಗತಿ ಆಗಿಬಿಡುವುದು. ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ. ಅದರಿಂದ ಅಂತ್ಯದಲ್ಲಿ ಶರೀರವೂ ಸಹ ನೆನಪಿಗೆ ಬಾರದಿರಲಿ. ನಾವು ಆತ್ಮಗಳಾಗಿದ್ದೇವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಯಾವ ರತ್ನಗಳು ತಂದೆಯ ಮುಖದಿಂದ ಹೊರಬರುತ್ತವೆಯೋ ಅದೇ ರತ್ನಗಳು ತಮ್ಮ ಮುಖದಿಂದ ಬರಬೇಕಾಗಿದೆ. ವ್ಯರ್ಥ ಮಾತುಗಳನ್ನು ಮಾತನಾಡಬಾರದು, ಕೇಳಬಾರದು. ಜ್ಞಾನದ ಧರಿಸಬೇಕಾಗಿದೆ. ಎಲ್ಲರೊಂದಿಗೆ ಸತ್ಯ ಮಿತ್ರತ್ವವನ್ನು ಇಟ್ಟುಕೊಳ್ಳಬೇಕಾಗಿದೆ. ತುಂಬ ಮಧುರ ರೂಪದಲ್ಲಿ ಹರ್ಷಿತಮುಖಿಯಾಗಿ ತಂದೆಯ ಪರಿಚಯ ಕೊಡಬೇಕಾಗಿದೆ. ಅಪಕಾರಿಗಳ ಮೇಲೂ ತಂದೆಯ ಸಮಾನ ಉಪಕಾರಿಗಳಾಗಬೇಕಾಗಿದೆ. ವರದಾನ: ಶುದ್ಧಿಯ ವಿಧಿಯ ಮೂಲಕ ಕೋಟೆಯನ್ನು ಬಲಶಾಲಿಯನ್ನಾಗಿ ಮಾಡುವಂತಹ ಸದಾ ವಿಜಯೀ ಮತ್ತು ನಿರ್ವಿಘ್ನ ಭವ. ಹೇಗೆ ಯಾವುದೇ ಕಾರ್ಯ ಆರಂಭ ಮಾಡುವಾಗ ಶುದ್ಧಿಯ ವಿಧಿಯನ್ನು ತಮ್ಮದಾಗಿಸಿಕೊಳ್ಳುತ್ತೀರಿ, ಹಾಗೆಯೇ ಯಾವುದೇ ಸ್ಥಾನದಲ್ಲಿ ಯಾವುದೇ ವಿಶೇಷ ಸೇವೆ ಆರಂಭ ಮಾಡುವಾಗ ಅಥವಾ ನಡೆಯುತ್ತಾ ನಡೆಯುತ್ತಾ ಸೇವೆಯಲ್ಲಿ ಯಾವುದೇ ವಿಘ್ನ ಬಂದಾಗ ಮೊದಲು ಸಂಘಟಿತ ರೂಪದಲ್ಲಿ 4 ಕಡೆ ವಿಶೇಷ ಸಮಯದಲ್ಲಿ ಒಂದೇ ಬಾರಿ ಯೋಗದ ದಾನ ಮಾಡಿ. ಸರ್ವ ಆತ್ಮರ ಒಂದೇ ಸಂಕಲ್ಪವಿರಲಿ, ವಿಜಯಿ. ಇದಾಗಿದೆ ಶುದ್ಧಿಯ ವಿಧಿ. ಇದರಿಂದ ಎಲ್ಲರೂ ವಿಜಯಿ ಅಥವಾ ನಿರ್ವಿಘ್ನರಾಗಿ ಬಿಡುತ್ತಾರೆ ಮತ್ತು ಕೋಟೆ ಬಲಶಾಲಿಯಾಗುತ್ತದೆ. ಸ್ಲೋಗನ್: ಯಥಾರ್ಥ ಕರ್ಮದ ಪ್ರತ್ಯಕ್ಷ ಫಲವಾಗಿದೆ ಖುಷಿ ಮತ್ತು ಶಕ್ತಿಯ ಪ್ರಾಪ್ತಿ. ಒಳ್ಳೆಯದು. ಓಂ ಶಾಂತಿ.